ಮೇಡಮ್ ಜಿ ಈಗ ಫೋಟೋ ತೆಗಿಯಕ್ಕೆ ಅವಕಾಶ ಇರುತ್ತಾ? ಯಾಕಂದ್ರೆ ಫೋನ್ಸು ಯಾರ ಹತ್ರ ಇರುತ್ತೆ? ಯಾರು ತೆಗೆದು ರಿವೀಲ್ ಮಾಡ್ಬೋದು? ಈ ಥರದ್ದು ರೈಟ್ಸ್ ಯಾರಿಗಿರುತ್ತೆ ಒಳಗಡೆ ಫೋಟೋ ತೆಗೆದು ಯಾರಿಗೂನುವೆ ಇರಲ್ಲ. ಒಂದು ಮೊಬೈಲು ಯಾರ ಹತ್ರನೂನುವೆ ಇರಲ್ಲ. ನಮಗಂತೂ ಒಂದು 10 ಸೆಕೆಂಡು ಮಾತಾಡ್ಬೇಕಂದ್ರೆ ಅದು ಆ ಕಾಯಿನ್ ಬಾಕ್ಸ್ ಇರುತ್ತಲ್ಲ, ಕಾಯಿನ್ ಬಾಕ್ಸ್ ಲ್ಯಾಂಡ್‌ಲೈನ್ ಫೋನ್ ಅದ್ರಲ್ಲಿ ಟಿಂಗ್ 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 ಸೆಕೆಂಡ್ಸ್ ಅಂತ ಇದ್ರೆ ನಾನು ನನ್ನ ತಾಯಿ ಹತ್ರ ಮಾತಾಡ್ತಾ ಇದ್ದೀನಾ, ಲಾಯರ್ ಹತ್ರ ಮಾತಾಡ್ತಾ ಇದ್ದೀನಾ, ಗಂಡನ ಹತ್ರ ಮಾತಾಡ್ತಾ ಇದ್ದೀನಾ, ಅಥವಾ ಹೇಗೆ ಈ ಸೆಕೆಂಡ್ಸ್‌ಗಳು ನೋಡಬೇಕಾ, ಫೋನಲ್ಲಿ ಮಾತಾಡಬೇಕಾ, ಇದ್ದಿದ್ದ ವಿಷಯ ಹೇಳಬೇಕಾ, ಏನು ಹೇಳದೇ ಇರಬೇಕಾ, ಏನೂ ಗೊತ್ತಾಗಲ್ಲ. ಅಷ್ಟು ಪ್ರೆಷರ್ ಅದು. ಆ 5-6 ಮಿನಿಟ್ಸ್ ನಮಗೆ ಸಿಗೋದು 3 ದಿನದಲ್ಲಿ ಒಂದ್ಸಲ. ಪ್ರತಿ ಒಂದು ಆರೋಪಿಗೂ ಸಿಗುತ್ತೆ. ಪ್ರತಿ ಒಂದು ಮನುಷ್ಯನಿಗೂ ಅಲ್ಲಿ ಯಾರು ಇಲ್ಲ 3-4 ದಿನಕ್ಕೆ ಒಂದ್ಸಲ. ಅಷ್ಟು ಸ್ಟ್ರಿಕ್ಟ್ ಇದೆ. ಆ ಒಂದು 6 ನಿಮಿಷ ಸಿಕ್ಲಿಕ್ಕೂ ನೀವು ಒಂದು ಟೋಕನ್ ತಗೊಂಡು 200 ಲೇಡೀಸ್ ಕ್ಯೂನಲ್ಲಿ ನಿಂತ್ಕೊಬೇಕು. ಆ್ಯಂಡ್ ಅದಕ್ಕೂ ಫಿನಿಶ್ ಫಾಸ್ಟ್ ಅಂತ ಹಿಂದೆಯಿಂದ ಕೂಗಾಟಗಳು. ಸೌತ್ ಆಫ್ರಿಕನ್ಸ್ ಎಲ್ಲ ಇರ್ತಾರೆ, ಲೇಡೀಸ್ ಹುಡುಗಿರು ಜೈಲಲ್ಲಿ. ಆ ಸೌತ್ ಆಫ್ರಿಕನ್ಸಿಂದ ಹೆದರಿಕೆ ಒಂಥರ ರೌಡಿಸಮೇ ಮಾಡ್ತಾರೆ ಅವರು ಒಳಗಿದ್ದು. ಯು ಫಿನಿಶ್ ಫಾಸ್ಟ್, ಅಲ್ಲಿ ಯಾರಿಗೂ ಸೆಲಿಬ್ರಿಟಿ ಮರ್ಯಾದೆ ಇಲ್ಲ, ಯಾರಿಗೂ ಒಂದು ಗ್ರೇಡ್ ಇಲ್ಲ. ಅಲ್ಲಿ ಸಿಕ್ಕಾಕೊಂಡ್ರೆ ನಿಜ ಒಂದೇ ಲೈನಲ್ಲಿ ಹೇಳಬೇಕಂದ್ರೆ ಸಾವು ಬರಬೇಕು. ಸಾವು ಅಂದರೆ ನಿಜಕ್ಕೂ ಸಾವಿಗೆ ಮುಕ್ತಾಯ ಅಂತಲೇ ಹೇಳ್ಬೋದು ನಾವು. ಜೀವನನೇ ಮುಗಿಸಿ ಮೇಲಿನ ನರಕಕ್ಕೆ ನೀವು ಹೊರಟೋಗಿ, ನೀವು ಬದುಕಿರುವಾಗ ನರಕ ಅನುಭವಿಸ್ಬೇಕಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಅಷ್ಟು ಅವಮಾನ ಸಹಿಸ್ಕೊಂಡು, ಅಷ್ಟು ನೋವು ಸಹಿಸ್ಕೊಂಡು, ಆ ಒಂದು ಎಲ್ಲ ಅಪರಾಧಿಗಳು ಆರೋಪಿಗಳು ಒಂದು ರೀತಿ ಅವ್ರಿಗೆ ಮೆಂಟ್ಲೇ ಹತ್ತಿರುತ್ತೆ. ಆ್ಯಂಡ್ ಜನರಿಗೆ ಬಿಕಾಸ್ ಅಷ್ಟು ನೋವಿದೆ ಅದು ಅವರಲ್ಲಿ. ಮೆಂಟ್ಲ್ ಅಂದರೆ ಅಷ್ಟು ಲೂಸ್ ಆಗೋಗಿರ್ತಾರೆ. ಎಷ್ಟು ನೋವಿದೆ ಅಂದರೆ ಯಾರೂ ನೋವು ಹೇಳೋರಿಲ್ಲ, ಯಾರೂ ನೋವು ಕೇಳೋರಿಲ್ಲ, ನಿಮಗೆ ಯಾರೂ ಕೇರ್ ಮಾಡೋರಿಲ್ಲ. ಆ ಊಟ ತಿನ್ಲಿಕ್ಕೆ ಆಗ್ತಾಯಿಲ್ಲ. ರೋಡಲ್ಲಿ ಆ ಮೀಲ್ ಸಿಗುತ್ತಲ್ಲ, ನೀರು ಥರ ಸಾಂಬಾರು, ನೀರು ಥರ ರಸಮು, ಏನೋ ಒಂದು ಪಲ್ಯ, ಆ ಥರ ಊಟ ಬದುಕೋದಿಕ್ಕೆ ತಿನ್ನಬೇಕು ಆ ಥರ. ಆ್ಯಂಡ್ ನಾವು ಆರಾಮಾಗಿ ಮನೆಯಲ್ಲಿ ಜೀವನ ಮಾಡಿಕೊಂಡು ಪರಿವಾರ ಜೊತೆ ಇದ್ದರೆ ನಿಜಕ್ಕೂ ಒಂದು ಪ್ಯಾರೆಟ್ನ ಎತ್ಕೊಂಡು ನೀವು ಒಂದು ಚಿಕ್ಕ ಕೇಜಲ್ಲಿ ಹಾಕಿಬಿಡಿ. ಅದು ಹೆಂಗೆ ಕಟ್ಕೊಂಡಿರುತ್ತೆ, ಓಪನ್ ಆಗಿ ಸ್ಕೈಯಲ್ಲಿ ಓಡಾಡ್ತಾ ಇರೋ ಆ ಹಕ್ಕಿ ಸಡನ್ನಾಗಿ ಕೇಜಲ್ಲಿ ಹಾಕಿದ್ರೆ ಎಷ್ಟು ಹ್ಯಾರಸ್ಮೆಂಟ್ ಆಗಿರುತ್ತೆ, ಅಷ್ಟು ಒಂದು ಹ್ಯಾರಸ್ಮೆಂಟ್ ನಿಮಗೆ ಅನುಭವ ಆಗುತ್ತೆ. ಸೊ ಇದೆಲ್ಲ ಬರ್ತಾ ಇರೋದು, ಇದು ದರ್ಶನ್ ಅವ್ರ ಫೋಟೋ ಲೀಕ್ ಆಗಿರೋದ್ರಿಂದ ಇದು ಒಂದು ಬೇರೆನೇ ರೀತಿ ಪಿಕ್ಚರೈಸ್ ಆಗಿಬಿಟ್ಟು ಆಚೆ ಬರ್ತದೆ. ಅಲ್ಲದೆ ಆ ಜಾಗದಲ್ಲಿ ಬೇರೆ ಯಾರೋ ಕೂತಿದ್ರೆ ನಿಜಕ್ಕೂ 1% ಏನೂ ಇರ್ತಾ ಇರಲಿಲ್ಲ. ಮ್ಯಾಮ್ ಈಗ ನೀವು ಕೂಡ ಡ್ರಗ್ಸ್ ಕೇಸಲ್ಲಿ ಒಳಗಿದ್ದಿದ್ರಿಂದ ಕೇಳ್ತಾ ಇರೋದು. ರಾಗಿಣಿ ಮೇಡಮು ಇದ್ರು, ನೀವು ಇದ್ರಿ, ಇನ್ನೊಂದು ಸ್ವಲ್ಪ ಜನ ಇದ್ರು. ನಿಮ್ಗೆ ಆ ಥರದ ಅವಕಾಶಗಳಿತ್ತಾ ಒಟ್ಟಿಗೆ ಕೂತು ಮಾತಾಡೋದಕ್ಕೆ, ಡಿಸ್ಕಷನ್ ಮಾಡೋದಕ್ಕೆ, ಒಂಚೂರು ರಿಲ್ಯಾಕ್ಸ್ ಆಗೋದಕ್ಕೆ? ಯಾಕಂದರೆ ಇವಾಗ ದರ್ಶನ್ ಅವರು ಅವ್ರದ್ದೇ ಬಳಗದ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಜೊತೆಗೆ ಗ್ಯಾಂಗ್ಸ್ಟರ್ಗಳಿದ್ದಾರೆ, ಅವರಿಬ್ಬರ ಜೊತೆ ಕೂತಿರೋರು ಒಂದಿಬ್ಬರು ಗ್ಯಾಂಗ್ಸ್ಟರ್ಗಳಿದ್ದಾರೆ. ಸೊ ಹೀಗೆ ಯಾವುದೋ ಕೇಸಲ್ಲಿ ಒಳಗೋಗಿರೋರು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಷನ್ ಮಾಡೋದಕ್ಕೆ ಅವಕಾಶ ಇರುತ್ತಾ, ಅಥವಾ ಬ್ಯಾರಕ್ಕಲ್ಲೇ ಇರಬೇಕಾಗತ್ತಾ? ಇಲ್ಲಿವರೆಗೂ ಗೊತ್ತಿದ್ದು ದರ್ಶನ್ ಅವರು ಇಂಥದ್ದು ಬಂದಿಖಾನೆ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ, 4 ಗೋಡೆ ಮಧ್ಯೆ ಒಬ್ಬರೇ ಇದ್ದಾರೆ, ಬೇಜಾರಾದಾಗ ಟಿವಿ ನೋಡ್ತಾರೆ ಅಷ್ಟೇ, ಹೊರಗಡೆ ಯಾರ ಜೊತೆ ಬೆರಿತಾ ಇಲ್ಲ ಅನ್ನುವಂಥ ಮಾಹಿತಿ ಇತ್ತು. ಸೊ ಈ ಥರ ಹೊರಗಡೆ ಬರೋಕ್ಕೆ ಅವಕಾಶ ಇರುತ್ತಾ? ಬಂದು ಮಾತಾಡಲಿಕ್ಕೆ ಯಾರೊಟ್ಟಿಗೆ ಬೇಕಾದರೂ ಮಾತಾಡ್ಬೋದಾ ಅನ್ನುವಂಥದ್ದು? ಇಲ್ಲಮ್ಮ, ಅಲ್ಲಿ 15 ಎಕರಲ್ಲಿ ಯಾವ ಆರೋಪಿ ಆಗಿದ್ರು, ಯಾವ ಅಪರಾಧಿ ಆಗಿದ್ರು, 15 ಎಕರಲ್ಲಿ ಎಲ್ಲಾದರೂ ಓಡಾಡ್ಕೊಬೋದು. ಯಾರ ಜೊತೆ ಕುತ್ಕೊಂಡು ಡಿಸ್ಕಷನ್ ಈಗ ಏನಾಗುತ್ತೆ, ನೀವು ಸೆಲೆಬ್ರಿಟಿ ಆಗಿದ್ರೆ ನಾವು ಕೂತಿರ್ತೀವಿ, ಬೇಜಾರಲ್ಲಿ ಒಬ್ಬರೇ ಕೂತಿರ್ತೀವಿ. ಜನ ಬಿಡ್ತಾರಾ ನಮಗೊಬ್ಬರೇ ಕೂತ್ಕೊಳ್ಳೋಕ್ಕೆ? ಬಂದೀಗ ಸಡನ್ಲಿ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಆಲ್ರೆಡಿ ನಾವು ನಮ್ಮ ಟೆನ್ಷನಲ್ಲಿ ಇರ್ತೀವಿ, ಜಾಮೀನು ಯಾವಾಗ ಆಗುತ್ತೆ, ಇದೇನಪ್ಪ ಈ ಥರ ಲೈಫ್ ಆಗೋಯ್ತು ಅಂತ. ಅವ್ರು ಯಾರೋ ಬಂದ್ಕೊಂಡ್ರೆ ಎದ್ದು ಹೋಗಯ್ಯ ನೀನು ಮರ್ಡರರು ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ ತಾನೇ. ಇಲ್ಲ, ಹಂಗೆ ಮಾಡಿದ್ರೆ ಹಗಲು ರಾತ್ರಿ ತನ್ನ ಚೌಕಿದಾರಿನೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅವ್ರಿಗೂ ಜಗಳ ಮಾಡಬೇಕು. ಆ್ಯಂಡ್ ಅಲ್ಲಿ ಒಳಗಿರೋರು ಎಲ್ಲರಿಗೂ 1 ಮರ್ಡರು, 4 ಮರ್ಡರ್ಸು, 20 ಮರ್ಡರ್ಸು, 30 ಮರ್ಡರ್ಸು ಅಂಥವರೇ ಇರ್ತಾರಮ್ಮ. ಅಲ್ಲಿ ನ್ಯಾಷನಲ್ ಅವಾರ್ಡ್ ತೊಗೊಂಡವ್ರು ಇರ್ತಾರಾ ಜೊತೆ ಕೂತ್ಕೊಂಡು ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ? ಯಾರು ಬರ್ತಾರೋ 2 ನಿಮಿಷ ಮಾತಾಡೋದು, ತನ್ನ ನೋವು ಹೇಳ್ಕೊಳ್ಳೋದು, ಹೋಗ್ತಾ ಇರೋದು. ಆ ಸಮಯದಲ್ಲಿ ಫೋಟೋ ಹಾಕ್ಬಿಟ್ಟು ಇಂಥವ್ರ ಜೊತೆ ಕೂತಿದ್ದಾರೆ, ಇವರು ಇಂಥವ್ರಾ, ಇವ್ರು ಹೇಗೆ ಅಂಥವ್ರ ಜೊತೆ ಕೂತಿದ್ದಾರೆ. ಇಟ್ಸ್ ರಿಯಲಿ ಹಾರಿಬಲ್ ದ ವೇ ದ ಮೀಡಿಯಾ ಟ್ರಯಲ್ ಇಸ್ ಗೋಯಿಂಗ್ ಆನ್. ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಇದರ ನೋಡಿ, ಅವರು ಕುತ್ಕೊಂಡು ಆ ಕಾಫಿ ಬಂದು ಕೋಟಿಗಟ್ಟಲೆ ಒಂದು ಲಾಸ್ ಮಾಡಿರೋ ಕಾಫಿ ಅದು. ಅವ್ರು ಕುಡ್ದಿರೋ ಕಾಫಿ ಎಲ್ಲ ಆ ಮಗ್ಗಲ್ಲಿ ಕೂತ್ಕೊಂಡು, ಬಿಕಾಸ್ ಈಗ ಅವ್ರಿಗೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಆ್ಯಂಡ್ ಇದರಿಂದ ಅವ್ರ ಪರಿವಾರ ಅವ್ರಿಗೆ ಮೀಟ್ ಮಾಡಲಿಕ್ಕೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ.
ಅಷ್ಟು ಡಿಸ್ಟೆನ್ಸಲ್ಲಿ ಅವ್ರಿಗೆ ಹಾಕಿದ್ರೆ ನಿಜಕ್ಕೂ ಆಲ್ರೆಡಿ ಎಷ್ಟು ನೊಂದಿದ್ದಾರೆ ಅವ್ರ ಪರಿವಾರದವರು. ನಾವೆಲ್ಲ ವೆಲ್ ವಿಷರ್ಸು ವೇಟ್ ಮಾಡ್ತಾಯಿದ್ದೀವಿ ಫಿಲ್ಮ್ ಇಂಡಸ್ಟ್ರಿಯಿಂದ. ಹೋಮಗಳಾಗ್ತಾಯಿದೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ, ಎಲ್ಲ ಸರಿಪಡು ಭಗವಂತ ಅಂತ. ನೋಡಿದ್ರೆ ಇನ್ನೂ ಈ ಹೊಸ FIR ಏನೋ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಇಷ್ಟೆಲ್ಲ ತಲೆನೋವು ಬೇಕಾಗಿದೆಯಾ, ಇನ್ನೇನು ಸ್ವಲ್ಪ ದಿನದಲ್ಲಿ ಆಚೆ ಬರೋರು ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ಓಕೆ. ಅವ್ರ ಫಿಸಿಕ್ ಬಗ್ಗೆನೂ ಕಮೆಂಟ್ಗಳು ಮಾಡ್ತಾ ಇದ್ದಾರೆ, ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ಏನಂದರೆ ದರ್ಶನ್ ಅವರು ಫುಲ್ ಮಾನಸಿಕವಾಗಿ ತುಂಬ ಕುಗ್ಗೋಗಿದ್ದಾರೆ, ಫುಲ್ ಸಣ್ಣ ಆಗಿದ್ದಾರೆ, ಅವ್ರಿಗೆ ಬಾಯ್ಲ್ಡ್ ಮಾಡಲಾಗಿದೆ, ಅಂದರೆ ತಲೆ ಎಲ್ಲ ಬೋಳ್ಸಿದ್ದಾರೆ. ಆಮೇಲೆ ಪಶ್ಚಾತ್ತಾಪ ಅವರನ್ನು ಕಾಡ್ತಾ ಇದೆ. ಅಂದರೆ ಅಲ್ಲಿನ ಕೈದಿ ಒಬ್ಬರು ಹೊರಗಡೆ ಬಂದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ಅವರಿಗೆ ಯೋಗ ಮಾಡಿಸ್ದೆ, ಧ್ಯಾನ ಮಾಡಿಸ್ದೆ, ನನಗೆ ಅವ್ರನ್ನ ಮೀಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಸೊ ಅವರು ಈಗ ಅಂದರೆ ತಪ್ಪು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಪಶ್ಚಾತ್ತಾಪ ಅನ್ನೋಂಥದ್ದು ಅವ್ರ ಮುಖಭಾವದಲ್ಲಿ ಕಾಣ್ತಾ ಇದೆ ಅನ್ನೋಂಥದ್ದು ಅವತ್ತಿಗೆ ಹೇಳ್ಕೊಂಡಿದ್ದರು ಆ ವಿಚಾರಣೆ ಕೈದಿ, ಅಲ್ಲಿಂದ ರಿಲೀಸ್ ಆದಂಥ ಕೈದಿ. ಸೊ ಈಗ ರಿಲೀಸ್ ಆಗಿರೋ ಫೋಟೋ ನೋಡಿದವರು ಅವರು ದರ್ಶನ್ ಅವರ ದೌಲತ್ತು ಕಡಿಮೆ ಆಗಿಲ್ಲ. ಸೊ ಅದೇ ಒಂದು ಏನು ಅಷ್ಟು ರಾಯಲ್ ಆಗಿದ್ದಾರೆ, ಎಷ್ಟು ದಿಮಾಕಲ್ಲಿ ಕೂತಿದ್ದಾರೆ, ಸಿಗರೇಟ್ ಇಟ್ಕೊಂಡು ಮತ್ತು ಇನ್ನೊಂದು ಕೈಯಲ್ಲಿ ಕಾಫಿ ಮಗ್ ಇಟ್ಕೊಂಡು ಅಂತಾರೆ. ಸೊ ನಿಮಗೆ ಆ ಫೋಟೋ ನೋಡಿದಾಗ ಅವ್ರು ದೌಲತ್ತಲ್ಲೇ ಇದ್ದಾರೆ ಅಂತ ಅನ್ಸುತ್ತಾ, ಅಥವಾ ದರ್ಶನ್ ಅವ್ರು ಇರೋದೇ ಹಾಗೆ ಅನ್ಸುತ್ತಾ, ಹೇಗೆ? ಇಲ್ಲ ಇವರೇ, ಇದರಿಂದ ತುಂಬ ಕುಗ್ಗೋಗ್ತಾರೆ. ನೀವು ಕೆಟ್ಟವರು ಅಂತಾನೆ ನೀವು ಯಾರಿಗಾದ್ರೂ ಹೇಳಿ, ಬರೀ ಒಂದು ಲೈನ್ ಹೇಳಿ, ನೀನು ಸರಿ ಇಲ್ಲಮ್ಮ ಅಂತ ನೀವು ಹೇಳಿ. ಆ ಸರಿ ಇಲ್ಲಮ್ಮ ನೀನು ಒಬ್ರಿಗೆ ಹೇಳಿದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಯಾರಾದರೂ. ಮನುಷ್ಯ ಅಂದರೆ ಹಂಗೆ ಅಲ್ವಾ, ಅವಳು ನನಗೆ ಸರಿ ಇಲ್ಲ ಅಂತ ಹೇಳಿದ್ಲು ಅಂತ 10 ವರ್ಷಕ್ಕೂ ನಮಗೆ ಜ್ಞಾಪಕ ಇರುತ್ತೆ, ಇವಳು ನನಗೆ ಒಂದಿನ ನಾನು ಸರಿ ಇಲ್ಲ ಅಂತ ನನಗೆ ಹೇಳಿದ್ಲು. ಅದರಲ್ಲಿ ಏನೇನು ಆರೋಪಗಳು ಮಾಡಿಲ್ಲ, ಏನೇನು ಕೆಟ್ಟ ಮಾತುಗಳು ಮಾಡಿಲ್ಲ. ಸೊ ಅದು ಡೆಫಿನೆಟ್ಲಿ ಮನುಷ್ಯನಿಗೆ ಮಾನಸಿಕವಾಗಿ ತುಂಬ ತುಂಬ ಪ್ರಭಾವ ಬೀಳುತ್ತೆ. ಆ್ಯಂಡ್ ನನಗೆ ನೋಡಿ, ನನಗೆ ಆ ಬಲಿಪಶು ಮಾಡಿ ಕರ್ಕೊಂಡು ಹೋದರು ಆ ಒಂದು ಕೇಸಲ್ಲಿ. ನನಗೆ ಯಾಕಪ್ಪ ಬಲಿಪಶು ಆಗಿ ನನಗೆ ಇಷ್ಟು ಜೈಲ್ ಪಾರ್ ಆಗಿದ್ದೀನಿ, ಯಾಕಪ್ಪ ನನಗೆ ಜೈಲ್ ಪಾರ್ ಮಾಡಿದೀಯಾ, ನಾನೊಂದು ಇಳಿನೂ ಸಾಯಿಸಿಲ್ಲ ಲೈಫಲ್ಲಿ, ಇಡೀ ಲೈಫಲ್ಲಿ ಒಂದು 10 ರೂಪಾಯಿ ನಾನು ಯಾರಿಗೂ ಕೊಡೋಂಗಿಲ್ಲ, ಮೋಸ ಮಾಡಿಲ್ಲ, ನನ್ನಂಥವಳು ನನಗೆ ಎಷ್ಟು ಶ್ರಮೆ ಪಟ್ಬಿಟ್ಟು ಬೆಳೆದಿದ್ದೀನಿ, ನನಗೆ ಯಾಕೆ ಈ ಕೇಸಲ್ಲಿ ಹಾಕಿದ್ರಿ ಅಂತ ನಾನೇ ಅಲ್ಲಿ ಕೇಳಿ ಕೇಳಿ ಸುಸ್ತಾಗೋಗಿದ್ದೆ, ಮೆಂಟಲ್ ಆಗೋಗಿದೆ ನಾನು. ಸೊ ಈ ಥರ ಪರಿಸ್ಥಿತಿನಲ್ಲಿ ಒಬ್ವಿಯಸ್ಲಿ ನೊಂದು ಹೋಗ್ತಾರೆ. ದೌಲತ್ತಲ್ಲಿ ಇರ್ತಾರಂತ ಹೇಗೆ ಸಾಧ್ಯ? ಮನುಷ್ಯನ ಪಾಕೆಟಲ್ಲಿ 10 ರೂಪಾಯಿ ಇರಲಿ, ಬಟ್ ಅವ್ರ ಮರ್ಯಾದೆ ಬಂದು ಕೋಟಿಗಟ್ಟಲೆ ರೂಪಾಯಿಂದನೂ ಜಾಸ್ತಿ ವ್ಯಾಲ್ಯೂ ಅಲ್ವಾ? ಕೋಟಿಗಟ್ಟಲೆ ರೂಪಾಯಿನೂ ಇರಲಿ, ಬಟ್ ಮರ್ಯಾದೆಗೆ ಮಾತು ಬಂದರೆ, ಮರ್ಯಾದೆ ಬಿಚ್ಚಕ್ಕೆ ಮಾತು ಬಂದರೆ ನಿಜಕ್ಕೂ ತುಂಬ ಬೇಜಾರಾಗುತ್ತೆ. ಜನ ಸೂಸೈಡ್ಗಳೇ ಮಾಡ್ಕೊಳ್ತಾರೆ. ನಾವೇ ನೋಡಿದ್ದೀವಿ, ದೊಡ್ಡ ದೊಡ್ಡ ನಿರ್ಮಾಪಕರು ಹೇಗೆ ಸೂಸೈಡ್ ಮಾಡಿಕೊಂಡ್ರು, ಕೋಟಿಗಟ್ಟಲೆ ಅಕೌಂಟಲ್ಲಿ ಇಟ್ಕೊಂಡ್ಬಿಟ್ಟು. ಯಾಕಂದರೆ ಅವ್ರ ಮರ್ಯಾದೆ ಮೇಲೆ ಪ್ರಶ್ನೆ ಬಂತಂತ. ಮರ್ಯಾದೆ ಅನ್ನೋದು ಪ್ರತಿ ಮನುಷ್ಯನಿಗೆ ತುಂಬ 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 ಹೃದಯಕ್ಕೆ ಒಂದು ಸ್ವಂತ ಮಗು ಥರ. ಅವ್ರ ಮರ್ಯಾದೆ ಮೇಲೆ ಹೇಳಿದ್ರೆ ಅವ್ರ ಸ್ವಂತ ಮಗುಗೆ ಹೇಳ್ದಂಗೆ ಒಂದು ಫೀಲಿಂಗ್ ಇರುತ್ತೆ. ಸೊ ಯಾರೂ ದೌಲತ್ತಲ್ಲಿ ಅಲ್ಲಿ ಇರಲಿಕ್ಕೆ ಆಗಲ್ಲ. ನನಗಂತೂ ನಿಜಕ್ಕೂ ತುಂಬ ಬೇಜಾರಾಗ್ತದೆ. ಯಾವಾಗ ದರ್ಶನ್ ಸರ್ ಈ ಪ್ರಾಬ್ಲಮಿಂದ ಆಚೆ ಬರ್ತಾರಂತ ನಿಜಕ್ಕೂ ಎದುರು ನೋಡ್ತಾ ಇದ್ದೀನಿ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.